ಊಟ ಮಾಡಿ ಹೊಳೆ ಮತ್ತೆ ಬಂದಾರ ಊಟ ಮಾಡ್ಕೊಂಡು ಹೊಳೆ ಬಂದಾರ ಮತ್ತೆ ನಮ್ಮೆಲ್ಲರ ತಾಯಿ ಕಿತ್ತೂರು ಚೆನ್ನಮ್ಮನ ಐಕ್ಯ ಸ್ಥಳದ ಪುಣ್ಯಭೂಮಿ ಬೈಲಹೊಂಗಲದಲ್ಲಿ ಸೇರಿದಂತಹ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮುದಾಯದ 2A ಮೀಸಲಾತಿ ಹಕ್ಕೊತ್ತಾಯ ಈ ಒಂದು ಬೃಹತ್ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ನಮ್ಮ ಸಮುದಾಯದ ಪ್ರಥಮ ಜಗದ್ಗುರು ಇಡೀ ತಮ್ಮ ಜೀವನವನ್ನೇ ನಮ್ಮ ಸಮಾಜದ 2A ಮೀಸಲಾತಿಗಾಗಿ ಸಮರ್ಪಣೆ ಮಾಡಿದಂತಹ ಮತ್ತು ಕೆಲವೇ ದಿವಸಗಳಲ್ಲಿ ಯಶಸ್ವಿ ಆಗಲಿರುವಂತಹ ಪರಮ ಪೂಜ್ಯ ಶ್ರೀ ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳು ಕೂಡಲ ಸಂಗಮರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ನಮ್ಮ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರು ಸುಮಾರು 750 ಕಿಲೋಮೀಟರ್ ಇಬ್ಬರು ದಂಪತಿಗಳು ಕೂಡಲ ಸಂಗಮದಿಂದ ಬೆಂಗಳೂರುವರೆಗೆ ಪಾದಯಾತ್ರೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಈ ಒಂದು ಶಕ್ತಿ ಪ್ರದರ್ಶನವನ್ನು ಬೆಂಗಳೂರಿನಲ್ಲಿ ಮಾಡಲಿಕ್ಕೆ ಕಾರಣಕರ್ತರಾದಂತಹ ಮಾಜಿ ಶಾಸಕರಾದಂತಹ ವಿಜಯಾನಂದ ಕಾಶ್ಯಪ್ಪನವರವರೇ, ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಸುಮಾರು 10 ಲಕ್ಷ ಜನರಿಗೆ ಅನ್ನ ಸಂತರ್ಪಣೆಯನ್ನು ಮಾಡಿದಂಥ ಹರಿಹರದ ಮಾಜಿ ಶಾಸಕರು ನಮ್ಮ ಆತ್ಮೀಯರಾದಂಥ ಶಿವಶಂಕರ ಅವರೇ, ನಮ್ಮ ಹಿರಿಯರು ಮಾಜಿ ಸಚಿವರು ಶ್ರೀ AB ಪಾಟೀಲ್ ಸಾಹೇಬ್ರೆ, ಬೈಲಹೊಂಗಲದ ಭವಿಷ್ಯದ ನಿಮ್ಮೆಲ್ಲರ ಆಶೀರ್ವಾದದ ಫಲದಿಂದ ಮತ್ತೊಮ್ಮೆ ಈ ಒಂದು ಕ್ಷೇತ್ರವನ್ನು ವಿಶ್ವನಾಥ್ ಪಾಟೀಲ್ರವರೇ, ಕಿತ್ತೂರು ನಮ್ಮ ತಾಯಿ ಚೆನ್ನಮ್ಮನ ರಾಜಧಾನಿ, ಆ ಕ್ಷೇತ್ರ ಸಂಗೊಳ್ಳಿ ರಾಯಣ್ಣನ ಹಿಡಿದು ಕೊಟ್ಟವ್ರ ಕೈಗೆ ಸಿಕ್ಕಿತ್ತು. ಅದನ್ನು ಬಿಡಿಸಿ ಕಿತ್ತೂರು ಇವತ್ತೇನಾರು ವಾಪಸ್ ತರಬೇಕಾದ್ರೆ ನಮ್ಮ ಮಾಂತೇಶಣ್ಣ ದೊಡ್ಡಗೌಡವ್ರು ನಮ್ಮ ಬೈಲಹೊಂಗಲದಲ್ಲಿ ನಿರಂತರವಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರು. ಹೆಂಗಂದ್ರೆ ನಮ್ಮ ಶಂಕರ್ನ ಹಣೆ ಬರ ಹೆಂಗೈತಂದ್ರೆ ಯಾರೇ ZP ಅಧ್ಯಕ್ಷ ಆಗಬೇಕಾದ್ರೆ ಶಂಕರ್ ಬೇಕೇ, ಹಂಗೆ ಪ್ಲ್ಯಾನ್ ಮಾಡಿ ಇಟ್ಟಿರ್ತಾನೆ. ಶಂಕರ್ ಮಾಡಲಿಗೆ ಅವರೇ ನಮ್ಮ ಸಮಾಜದ ಅತ್ಯಂತ ಸಭ್ಯ ಸ್ವಭಾವದ ಮಾಜಿ ಸಚಿವರಾದಂಥ ಶಶಿಕಾಂತ್ ನಾಯಕ್ ಅವರೇ, ಈ ಭಾಗದಲ್ಲಿ ಸಕ್ಕರೆ ಕಾರ್ಖಾನೆ ನಿರ್ಮಾಣ ಮಾಡಿದಂತಹ ನಮ್ಮ ಆತ್ಮೀಯರಾದಂಥ ಶ್ರೀ ಬಾಳೆಕುಂದ್ರಿ ಅವರೇ, ಬಹುಶಃ ಬೈಲಹೊಂಗಲ ತಾಲೂಕಿನಲ್ಲಿ ಈ ಪಂಚಮಸಾಲಿಗಳನ್ನು ಒಕ್ಕಟ್ಟು ಮಾಡಿದಂತಹ ಕೀರ್ತಿ ಯಾರಿಗೆ ಸಲ್ತದಪ್ಪ ಅಂದರೆ ನಮ್ಮ ಶ್ರೀಶೈಲ್ ಬೋಳಣ್ಣವರು. ಇಲ್ಲಿನ ಎಲ್ಲರೂ ಕೂಡ್ಸ್ಯಾರಲ್ಲ ಇಲ್ಲಿ ವೇದಿಕೆ ಮೇಲೆ, ಭಾಳ ಮಂದಿ MLA ಟಿಕೆಟ್ ಬೇಡೋರು ಅದಾರ, ಆದರೆ ಎಲ್ಲ ಒಂದು ಕಡೆ ಕೂಡಿಸ್ಬೇಕಲ್ಲ. ಅವರೆಲ್ಲ ಕೂಡ್ಸ್ಯಾರ ಅಂದ್ರೆ ಶ್ರೀಶೈಲಣ್ಣ ಬೋಳಣ್ಣವರೇ, ಮಹೇಶ್ ಹರ್ಕುಣಿ ಅವರೇ, ಗೋಕಾಕದಲ್ಲಿ ಏನಾಯ್ತಲ್ಲ ವೇದಿಕೆ ಮೇಲೆ ಬಂದ ಪುಟ್ಟ ಹೋದ ಪುಟ್ಟ ನೋಡ್ಕೋತೀನಿ ಕಿಸಿತೀನಿ ಅಂದಿದ್ರಲ್ಲ, ಅಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ 3 ವಿಧಾನಸಭೆಯಲ್ಲಿ ಮೊದಲ ಧೈರ್ಯ ಮಾಡಿದಂಥದ್ದು ಅರ್ಬಾಯಿ ಒಳಗೆ ಯಾರು ಬಂದ್ರೆ ನಿಂಗಪ್ಪ ಫಿರೋಜಿ. ಈಗ ತಾನೇ ನನಗೆ
ನಮ್ಮ ರಾಜ್ಯಸಭಾ ಸದಸ್ಯರು ಭಾಳ ಸಂಭಾಯ್ತ ಮನುಷ್ಯರು. ಅವ್ರು ಚೌಕ್ ಸುದ್ದ ಮಾತು ಕಲ್ತ್ಬಿಟ್ಟಾರ. ಅವರು ಪರಿಶೀಲಿಸಲಾಗುತ್ತದೆ, ಅತ್ಯಂತ ಶೀಘ್ರದಲ್ಲಿ ನಿರ್ಣಯ ತೆಗೆದುಕೊಳ್ಳುವ ಸಂಭವವಿದೆ, ನಮ್ಮ ಸರ್ಕಾರ ಸಹಾನುಭೂತಿ ಇದೆ, ಇಟ್ಟು ಕಲಿಸ್ಬಿಟ್ಟಾರ. ಅದನ್ನ ಅಟ್ಟೆ ಹೇಳ್ತಾರ. ಆದ್ರೆ ಈಗ ಅವ್ರು ಹಂಗೆ ಉಳ್ದಿಲ್ಲ. ಅರ್ಬಾವಿ ಆದ್ಮ್ಯಾಗ ಅರ್ಬಾವಿ ಒಳಗೆ ಮೊದಲ ಕಾರ್ಯಕ್ರಮ ಮಾಡಿದೀವಿ. ಮುಂದೆ ಗೋಕಾಕದಾಗ ನಮ್ಮ ಈರಣ್ಣ ಕಡಾಡಿಯವರ ಗಾಡಿಗೆ ಬಂದು ಗುದ್ದಿ, ನೀ ನಾಳೆ ಹೆಂಗೆ ಬರ್ತಿ ನೋಡ್ತಿ, ನೀ ಸ್ಟೇಜ್ ಹೆಂಗೆ ಹತ್ತಿ ನೋಡ್ತೀನಂತ ಬಾಯಿಗೆ ಬಂದಂಗೆ ಏನೋ ಮಾತಾಡಿದ್ರು. ಆ ಮಾತಾಡಿದ ಪರಿಣಾಮವಾಗಿ ಇವತ್ತು ಬೆಳಗಾವಿ ಜಿಲ್ಲಾದಾಗ ಒಬ್ಬ ದೊಡ್ಡ ಲೀಡರ್ ನಮ್ಮ ಸಮಾಜದಾಗ ಹುಟ್ಟಿದ್ರು. ಅದು ಈರಣ್ಣ ಕಡಾಡಿ. ಇರಲೇ ಇಲ್ಲ ನಮ್ಮವ್ರು ಯಾರು. ಇಟ್ಟು ದೊಡ್ಡ ಸಮಾಜ. ಈ ಜಿಲ್ಲಾ ಯಾರು ಆಳ್ಬೇಕಪ್ಪ ಅಂದ್ರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ವಂಶಜರು, ಸಂಗೊಳ್ಳಿ ರಾಯಣ್ಣನ ವಂಶಜರು, ಉಪ್ಪಾರ ಸಮಾಜದವರು, ಮರಾಠರು, ದಲಿತರು ಯಾರೂ ಇಲ್ಲ. ಯಾರೋ ಬೇರೆಯವರೇ ಬೆಣ್ಣೆ ಹೊಡಿಲಕತ್ತಾರ. ಅಂಥ ಪರಿಸ್ಥಿತಿ ಈ ಬೆಳಗಾವಿ ಜಿಲ್ಲೆಗೆ. ಇವತ್ತು ಹೊಸ ವಾತಾವರಣ ಚಾಲು ಆಯಿತು. ಇದಕ್ಕೆಲ್ಲ ಕಾರಣ ಅಂದ್ರೆ ವೇದಿಕೆ ಮೇಲೆ ಅನೇಕ ನಮ್ಮ ಸಮಾಜದ ಮುಖಂಡರು ತನು ಮನ ಧನದಿಂದ ಒಂದು ಸಂಘಟನೆ ಮಾಡೋದು ಈಜಿ ಇಲ್ಲ. ಇಷ್ಟು ಜನರಿಗೆ ಊಟ ಮಾಡಿಸೋದು, 35,000 ಜನರಿಗೆ ಅಡುಗೆ ಮಾಡಿಸಿರೋದು, ಅದು ಬುಂದೆ ಮಾಡಿಸೋದು. ಎಣ್ಣೆ 8 ಕ್ವಿಂಟಲ್ ಹೋಗಿತ್ತೋ ಗೊತ್ತಿಲ್ಲ. ಅದು ಹಾಂ 8 ಕ್ವಿಂಟಲ್ ರೀ. ರಾಜು ಜಾನ್ಮಟ್ಟಿ ಅವರು ಇಲ್ಲ ಎಣ್ಣೆ 8 ಖರ್ಚು ಮಾಡಿರೋದು ಬುಂದೆ 70 ಕ್ವಿಂಟಲ್ 70 ಡಬ್ಬಿ. ಇಷ್ಟೆಲ್ಲ ಪ್ರಯತ್ನ ಮಾಡಿದ್ಮ್ಯಾಗ ಒಂದು ಕಾರ್ಯಕ್ರಮ ಆಗ್ತದೆ. ರಾಜಕೀಯ ಕಾರ್ಯಕ್ರಮಗಳು ನಾವು ಮಾಡ್ತೀವಿ. 500 ರೂಪಾಯಿ ಕೊಟ್ಟು ಪಗಾರ ಕೊಟ್ಟು ತಂದು ಕುಂಡ್ರಿಸ್ತೀವಿ. ಅವು ಗಿರಾಕಿಗಳು ಇಲ್ಲಿ ಕುಂಡ್ರದಿಲ್ಲ, ಬಾರ್ದಾಗ ಹೋಗಿ ಕೂತಿರ್ತಾವ. ಇಟ್ಟೆಲ್ಲ ನೀವು ಕೂತಿರ್ಲಿ. ಇವತ್ತು ಯಾಕೆ ಕೂತಿರಪ್ಪ ಅಂದರೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ಇದೆ ಇದರೊಳಗೆ. ನಾವು ವೇದಿಕೆ ಮೇಲಿದ್ದಂಥವ್ರು ಯಾರಿಗೂ ನಮಗೆ ಮೀಸಲಾತಿ ಬೇಕಾಗಿಲ್ಲ. ಬರೀ ನಮ್ಮ ಸಮುದಾಯಕ್ಕಾಗಿ ನಾವು ಮೀಸಲಾತಿ ಕೇಳ್ತಾ ಇಲ್ಲ. ಇವತ್ತೇನಾದರೂ ನಮ್ಮ ಏನು ವಿಜಯಾನಂದ ಕಾಶ್ಯಪ್ಪನವ್ರು ಹೇಳ್ದಂಗೆ, ನಾನಿವತ್ತು ಬೈಲ್ವಂಗಲಕ್ಕೆ ಬಂದಾಗ ಹಡಪದ ಅಪ್ಪಣ್ಣ ಸಮಾಜದವ್ರು ಬಂದು ನನ್ನ ಸನ್ಮಾನ ಮಾಡಿದ್ರು. ಹಡಪದ ಅಪ್ಪಣ್ಣ ಸಮಾಜದವ್ರು ಅಲ್ಲಿ ಇವ್ರ ಮನ್ಯಾಗ, ಅಲ್ಲಿ ಮನೆ ಯಲಬುರ್ಗದಾಗ ಹಾಲಮತ ಸಮಾಜದವ್ರು ಬಂದು ನನ್ನ ಸನ್ಮಾನ ಮಾಡಿದ್ರು. ಮನೆ ಬೆಂಗಳೂರಿನಲ್ಲಿ ಉಪ್ಪಾರ ಸಮಾಜದವ್ರು ನನ್ನ ಅವರ ನಿಗಮ ಇದಕ್ಕೆ ಕರ್ಕೊಂಡೋಗಿ ಗಿರೀಶ್ ಉಪ್ಪಾರನವ್ರು ನನ್ನ ಕರ್ಕೊಂಡೋಗಿ ಸನ್ಮಾನ ಮಾಡಿದ್ರು. ಮಡಿವಾಳ ಸಮಾಜದವ್ರು ಇವತ್ತು ನಮ್ಮ ಸನ್ಮಾನ ಮಾಡ್ತಾ ಇದ್ದಾರೆ. ಬರೀ ಪಂಚಮಸಾಲಿ ಸಲುವಾಗಿ ಹೋರಾಟವನ್ನು ನಾವು ಮಾಡ್ತಾ ಇಲ್ಲ ಬಂಧುಗಳೇ. ನಾವು ಇಡೀ ಸಮಾಜದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನ ಮಾರ್ಗದಲ್ಲಿ ನಾವು ಸಾಮಾಜಿಕವಾಗಿ, ಆರ್ಥಿಕವಾಗಿ ಯಾವ ಸಮುದಾಯಗಳು ಸಾವಿರಾರು ವರ್ಷಗಳಿಂದ ಇನ್ನೂ ಗೊತ್ತಿಲ್ಲ ಅಂತ ಕೆಲವೊಂದು ಸಮಾಜ ಅದಾವ. ಕೂಡು ಒಕ್ಕಲಿಗರು ಅದಾರೆ, ಆದಿ ಬಣಿಜ್ಗರು ಅದಾರೆ, ಗೌಡ ಲಿಂಗಾಯತ ಅಂತೇಳಿ ಅಲ್ಲಿ ಒಂದು ಸಮಾಜ ಇದೆ. ಎಲ್ಲಿ ನಮ್ಮ ಮಲೈ ಮಹದೇಶ್ವರ ಬೆಟ್ಟದಿಂದ ಚಾಮರಾಜನಗರ ಜಿಲ್ಲೆ, ಮೈಸೂರು ಜಿಲ್ಲೆ, ಹಾಸನ, ಮಂಡ್ಯ ಅವರು ನಮ್ಮವರೇ. ಅವರು ಇಲ್ಲಿ ಬೆಳಗಾವಿನಿಂದ, ಬಿಜಾಪುರನಿಂದ, ಇಲ್ಲಿ ಸ್ವಾಮಿಗಳೆಲ್ಲ ಅದಾರ ಪೀಠಕ್ಕೆ. ನಾವು ಹೋಗಿದ್ದೀವಿ ಗುರುಗಳನ್ನ ಹೋದಾಗ ಕೇಳಿದ್ರೆ, ಇಲ್ರಿ ನಾನು ಹಾವೇರಿ ಜಿಲ್ಲಾದ ಸ್ವಾಮಿ ಇದೀವಿ, ನಾ ಗುಲ್ಬರ್ಗಾದಿಂದ ಕಲಬುರ್ಗಿದಿಂದ ಹೋದಂಥ ಸ್ವಾಮೀಜಿಯವರೇ ಇವತ್ತು ಮಲೈ ಮಹದೇಶ್ವರದ ಗುರುಗಳಲ್ಲಿ ಏನು ಸಮಾಧಿ ಇದೆಯಲ್ಲ, ಮಲೈ ಮಹದೇಶ್ವರ ಅಂದ್ರೆ ಯಾರಂದ್ರೆ ಗುಲ್ಬರ್ಗಾ ಜಿಲ್ಲಾದವ್ರು. ಒಂದು 3-4 ಮಟ್ಟಕ್ಕೆ ಹೋಗಿದ್ದೀವಿ. ಅಲ್ಲಿ ಗುರುಗಳಿಗೆ ನಾ ಹೇಳಿದೆ, ನಾವು ಬರೇ ಮುಂಬೈ ಕರ್ನಾಟಕದಲ್ಲಿರುವಂಥ ಪಂಚಮಸಾಲಿಗಳು ಅತ್ತಿಲ್ಲ, ನಮ್ಮ ಶಕ್ತಿನ ನಾವು ಭಾಳ ಕಡಿಮೆ ತಿಳ್ಕೊಂಡಿದ್ದೀವಿ. ಇವತ್ತು
ನಮ್ಮ ಪಂಚಮಸಾಲಿ ಸಮಾಜ ಜೊತೆಗೆ ಗೌಡ ಲಿಂಗಾಯತ, ದೀಕ್ಷಾ ಲಿಂಗಾಯತ, ಕಲ್ಯಾಣ ಕರ್ನಾಟಕ ಹೋದ್ರೆ ದೀಕ್ಷಾ ಲಿಂಗಾಯತರ ಅದೀವಿ. ಕೆಳದಿ ಚೆನ್ನಮ್ಮ ಜೊತೆಗೆ ಹೋದಂಥವ್ರು ನಾವು ಮಲಯಗೌಡರ ಅದೀವಿ. ಕೆಳದಿ ಚೆನ್ನಮ್ಮ ನಮ್ಮವ್ರೆ. ಛತ್ರಪತಿ ಶಿವಾಜಿ ಮಹಾರಾಜರ ಮಗನಿಗೆ ಆಶ್ರಯ ಕೊಟ್ಟಂತ ಬೆಳವಡಿ ಮಲ್ಲಮ್ಮ ನೋಡ್ರಿ, ಎಲ್ಲೆಲ್ಲಿ ಇತಿಹಾಸ. ಶಿವಾಜಿ ಮಹಾರಾಜರು ನನ್ನ ತಂಗಿ ಅಂತ ಹೇಳಿ ಒಪ್ಕೊಂಡ್ರು ಬೆಳವಡಿ ಮಲ್ಲಮ್ಮನವ್ರನ್ನ. ಸಂಗೊಳ್ಳಿ ರಾಯಣ್ಣ ಒಂದು ತಾಯಿ ಮಗ ಸಂಬಂಧ ಇರುವಂತಹದ್ದು. ಈ ಸಮಾಜ ನಾವು ಎಲ್ಲರ ಸಲುವಾಗಿ ಮೀಸಲಾತಿ, ನಮ್ಮ ಹೋರಾಟ ಕೇವಲ ಒಂದು ಸಮುದಾಯದ ಸಲ. ಕೆಲವೊಂದು ಮಂದಿಗೆ ಭಾಳ ಬ್ಯಾನೆ ಆಗ್ತದೆ. ಹಿಂದೂ ಮಾತಾಡಿ ರೂಪ ಜಾತಿ ಹಿಡ್ದಾರತ್ತೇಳಿ. ನಾನು ಭಗವಾ ಜೆಂಡಾ ಬಿಟ್ಟು ಬೇರೆ ಯಾವ್ದಾರು ಹಿಡಿದ್ವೇನು? ಅದು ಬಸವಣ್ಣವ್ರ ಫೋಟೋ ಇದ್ರು ಭಗವಾ ಜೆಂಡಾನೇ. ಪಂಚಮಸಾಲರೇನು ಹರ ಹರ ಮಹಾದೇವನೇ ಎತ್ತೀವಿ. ಶಿವಾಜಿ ಮಹಾರಾಜರು ಏನು ಎತ್ತಿದ್ರು? ಅವರು ಶಿವಾಜಿ ಮಹಾರಾಜರು ಶಿವನ ಭಕ್ತರೇ. ಅಹಿಲಾಬಾಯಿ ಹೋಳ್ಕರ್ ಹಾಲ್ಮತ ಸಮಾಜದ ಹೆಣ್ಮಗಳು, ಇಂದೂರಿನ ರಾಣಿ. ಆ ಹೆಣ್ಮಗಳು ಕಾಶಿ ವಿಶ್ವನಾಥ ದೇವಸ್ಥಾನ ಪುನರುಜ್ಜೀವನಗೊಳಿಸಿದಂಥ ಆ ಈಶ್ವರನ ಭಕ್ತಳೆ. ಭೀಮಾಶಂಕರ ಇನ್ನೊಂದು ಜ್ಯೋತಿರ್ಲಿಂಗ ಜೀರ್ಣೋದ್ಧಾರ ಮಾಡಿದ ಹೆಣ್ಮಗಳು. 3,500 ಗುಡಿಗಳನ್ನು ಹಾಲಮತ್ತದ ಹೆಣ್ಮಗಳಿಗೆ. ಮುಂದೆ ಮರಾಠ ಸಮಾಜದ ದೊಡ್ಡ ಸಾಮ್ರಾಜ್ಯ ಆಗಿದ್ದು ಆಕಿ. ಹೆಂಗೆ ನಮ್ಮ ವೀರಣ್ಣ ಕಿತ್ತೂರು ಚೆನ್ನಮ್ಮ ಹೆಸರು ಹೇಳ್ತೀವಿ, ಇಂದೂರಿನ ರಾಣಿ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಹಿಂದೂ ಸಾಮ್ರಾಜ್ಯವನ್ನು ಸುವರ್ಣ ಯುಗ ಅಂತ ಕರೆದ್ರು. ನೀವೆಲ್ಲ ನೋಡ್ರಿ, ಕಾಶಿ ಒಳಗೆ ಇವತ್ತು ನೀವು ವಿಶ್ವನಾಥಗೆ ಹೋದರೆ ನಮ್ಮ ಪ್ರಧಾನಮಂತ್ರಿಗಳು ಏನು ಹೊಸ ಕಾಶಿ ನಿರ್ಮಾಣ ಮಾಡ್ಯಾರಲ್ಲ, ನೀವು ಎಂಟ್ರೆನ್ಸ್ನಾಗೇ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಮೂರ್ತಿ ಕುಡ್ಸ್ಯಾರ. ಕಾರಣ ಏನು? ಔರಂಗಜೇಬ ಕೆಡವಿ ಹೋದ ಮೇಲೆ ಆ ಒಂದು ಕಾಶಿ ವಿಶ್ವನಾಥನ ಜೀರ್ಣೋದ್ಧಾರ ಮಾಡಿದಂಥ ಹೆಣ್ಮಗಳು. ಝಾನ್ಸಿ ರಾಣಿ ಬಾಯಿ ಲಕ್ಷ್ಮೀಬಾಯಿಗಿಂತ ಮೊದಲು ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಯಾರಂದ್ರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ. ನಮ್ಮ ಇತಿಹಾಸ ನಮ್ಗೆ ಗೊತ್ತಿರಲಿಲ್ಲ. ನಮಗೆಲ್ಲಾನು ಮುಚ್ಚಿಟ್ಟಿದ್ರು. ಹೆಂಗೆ ಮುಚ್ಚಿಟ್ಟಿದ್ರು ಅಂದ್ರೆ ಬೈಲ್ ಹೊಂಗಲ್ಲಂಗೆ ಚೆನ್ನಮ್ಮನ ಮೂರ್ತಿ ಗೋಡೌನ್ದಾಗ ಹೆಂಗೆ ಇಟ್ಟಿದ್ರಲ್ಲ ಹಂಗೆ ಮುಚ್ಚಿಟ್ಟಿದ್ರು. ಬ್ಯಾನಿ ಕೆಲವೊಂದು ಮಂದಿಗೆ ಬಸವನಗೌಡ ಬೈಲ್ ಹೊಂಗಲಕ್ಕೆ ಬರೋದಿಲ್ಲ, ರಾಮದುರ್ಗ ಬರೋದಿಲ್ಲ, ಎಲ್ಲ ಕಡೆ ಬರ್ತೀನಿ ನಾ. ಗೋಕಾಕನಾಗೂ ಹಿಂಗೆ ಚಾಲೆಂಜ್ ಮಾಡಿದ್ರಿ. ಧಾರವಾಡದಾಗ ಒಬ್ಬ ಚಾಲೆಂಜ್ ಮಾಡಿದ್ದ. ಚಾಲೆಂಜ್ ಮಾಡಿದ್ರಂದ್ರೆ ಗ್ಯಾರಂಟಿ ಬರ್ತೀನಿ ಅಂತ ತಿಳ್ಕೊಂಡು. ಯಾರಪ್ಪನ ಅಂಜಿಕೆನಲ್ಲಿ ಏನು ಯಾರ್ಯಾರು ಸಾಮ್ರಾಜ್ಯ ಕಟ್ಟಾರೇನು? ನಾವು ಎದ್ರ ಸಲುವಾಗಿ ಇವತ್ತು ನಾವು ಒಂದು ಹಂತಕ್ಕೆ ತೊಗೊಂಡು ಬಂದು ಇವತ್ತು ವಿಜಯಾನಂದ ಕಾಶ್ಯಪ್ನವ್ರು ಹೇಳಿದ ಮೇಲೆ ಇಂಥ ಹೋರಾಟ ಪೀಠಗಳು ಕಟ್ಟೋದು ಎದಕ್ಕೆ? ಆ ಸಮಾಜದ ಕಟ್ಟ ಕಡೆಯ ಮನುಷ್ಯನ ಉದ್ಧಾರಕ್ಕಾಗಿ ಒಂದು ಸ್ವಾಮೀಜಿಗಳಿಗೆ ಕೆಲಸ ಮಾಡಬೇಕು. ಯಾವನೋ ಒಬ್ಬ ವ್ಯಕ್ತಿನ ಮಂತ್ರಿ ಮಾಡೋದಕ್ಕೆ, ಮುಖ್ಯಮಂತ್ರಿ ಮಾಡೋದಕ್ಕೆ ಸ್ವಾಮೀಜಿ ಕೆಲಸ ಅಲ್ಲ. ಒಬ್ಬ ಮುಖ್ಯಮಂತ್ರಿ ಆದ್ರೇನು, ಒಬ್ಬ ಮಂತ್ರಿ ಆದ್ರೆ ಏನು ಭಾಳ ಆದ್ರೆ ತನ್ನ ಮನೆ ಉದ್ಧಾರ ಮಾಡ್ಕೋತಾನ. ಅದ್ರ ಸಲುವಾಗಿ ನಾವು 3 ಪೀಠ ಕಟ್ಟಿ 4 ಪೀಠ ತೊಗೊಂಡು ಏನು ಮಾಡ್ತೀವೋ ನಿನ್ನ ಪೀಠಗಳು ನೋಡ್ತೀವಲ್ಲ ಹೆಂಗೆ ನಡ್ಸ್ಯಾರ. ಪೀಠ ಕಟ್ಟೋದು ಮಜಾ ಮಾಡೋದು. ಏನಾಯ್ತು? ಚಿತ್ರದುರ್ಗದ ಏನಾಯ್ತು? ಅಂಥ ದೊಡ್ಡ ಮಠ ರೀ. ನನಗಲ್ಲಿ ಒಬ್ಬ MLA ಹೇಳಿದ್ರು, ಕೊಡಗಿನಾಗ 10,000 ಎಕರೆ ಕಾಫಿ ಎಸ್ಟೇಟ್ ಇತ್ತತ್ರ ಚಿತ್ರದುರ್ಗ ಮಠದ್ದು. ಈಗ ಎಷ್ಟು ಉಳಿದೈತಂದ್ರೆ 500 ಎಕರೆ ಉಳ್ತೈತೆ. ಎಷ್ಟು ಇವ್ರಿಗೆಲ್ಲ ಚೈನಿ ಮಾಡ್ಲಕ್ಕೆ ಕೊಟ್ಟಾರ ಸಮಾಜ. ಇವ್ರಿಗೆಲ್ಲ 5 ಸ್ಟಾರ್ ಹೋಟೆಲ್ನಾಗ ಮಠ ಕಟ್ಕೊಂಡು, ಅದು ಯಾವುದೋ ಸ್ಕೈ ಇದು ಅದೇನು ಬ್ರಿಡ್ಜ್ ಸ್ಕೈ ಇಂಥವ್ರು ಅದಾರ ಕೆಲವೊಂದು ಮಂದಿ. ಇವತ್ತು ನಮ್ಮ ಕೂಡಲ ಸಂಗಮ ಸ್ವಾಮಿಗಳು ಬೈಲು ಹೊಂಗಲ್ದಾಗೇನು ಒಬ್ಬ ಸಾಮಾನ್ಯ ಪಂಚಮಸಾಲಿ ಮನ್ಯಾಗ ಇದ್ದು ಅವ್ರ ಕೊಟ್ಟ ಪ್ರಸಾದ ತಿಂದು ಅಲ್ಲಿ ಲಿಂಗ ಪೂಜೆ ಮಾಡಿಕೊಂಡು ಸಮಾಜ ಕಟ್ಲಕತ್ತಾರೆ. ನಿಮ್ಮಂಗೆ ಹೈಫೈ ಮಾಡಿಕೊಂಡು ಮುಖ್ಯಮಂತ್ರಿ ಜೋಡ ಕೊಟ್ಟಿದ್ದು ಫೋಟೋ ಹಿಂಗೆ ಹೂವು ಹಾಕಿ ಯಾರು ಮುಖ್ಯಮಂತ್ರಿ ಆದ್ರೂ ಹೋಗಿ ಹೂವು ಹಾಕೋದೈತಿ, ಅವ್ರನ್ನ ಹೊಗಳೋದೈತಿ, ಒಂದಿಟ್ಟು ಮಠಕ್ಕೆ ರೊಕ್ಕ ತಗೋದೈತಿ, ಮರ್ಸಿಡೀಸ್ ಕಾರ್ ತಗೋದೈತಿ. ಸ್ವಾಮಿಗಳ ಕೆಲಸ ಇದು. ನಮ್ಮ ಯಾವ ವೀರಶೈವ ಲಿಂಗಾಯತ ಮಠದ ಇವತ್ತು ನೋಡ್ರಿ ತುಮಕೂರು ಸಿದ್ಧಗಂಗಾ ಮಠದ ಶ್ರೀಗಳು
ಪುಣ್ಯಾತ್ಮರು 10,000 ಬಡ ಮಕ್ಕಳಿಗೆ ಇವತ್ತು ಶಿಕ್ಷಣ ಕೊಡುವಂಥದ್ದು ಯಾರು ಮಾಡ್ತಾರ್ರಿ? ಅವು ವೀರಶೈವ ಲಿಂಗಾಯತ ಮಠಗಳೇ ಮಾಡ್ತಾವೆ. ಕೆಲವೊಂದು ಕೆಟ್ಟ ಹುಳ ಸೆರೆ ಒಳಗೆ ಒಂದೊಂದು ಹೊರಗೆ ಬರ್ತಾವೆ. ಈಗ ನೋಡಕತ್ರಿ, ಒಂದು ಹೊರಗೆ ಬರ್ತೀವಿ ಮೊನ್ನೆ, ಇನ್ನೊಂದು ಸ್ವಲ್ಪ ದಿವಸ ಹೋಗ್ರಿ ಇನ್ನೊಂದು ಹೊರಗೆ ಬರ್ತದೆ. ಬರಬೇಕು ಇವೆಲ್ಲ ಹೊರಗೆ. ಈ ಕುಡಲ ಸಂಗಮ ಸ್ವಾಮಿಗಳಿಗೂ ಏನೋ ಅನಿಸಿದ್ರು ನಡ್ಬರ್ಕ. ಹುಕ್ಕೇರಿಕ್ಕಿಂತ ಮೊದಲ AB ಪಾಟೀಲ್ ಸಾಹೇಬ್ರಿಗೆ ಗುರ್ತೈತಿ. ನನಗೆ ಫೋನ್ ಮಾಡಿದ್ರು ರಾತ್ರಿ 1ಕ್ಕೆ, ಯಾಕ್ರಪ್ಪರ್ ಏನು ಇಲ್ಲ ಹಿಂಗೆ ನಾನು ಅವನು ಬೂಟ್ಲು ಹೊಟ್ಟೀನಿ ಅಂಜಬೇಡ್ರಿ ಅಂತ ಹೇಳ್ದೆ. ನಾ ಯಾರು ಒಳ್ಳೆ ನಾನು ಬಸವಣ್ಣಗೆ ಬಿಟ್ಟಾರೇನು? ಬಸವಣ್ಣಗೆ ಬಿಟ್ರ ವಿಶ್ವಗುರು ಬಸವಣ್ಣನ ಹೊಳ್ಯಾಗ ಜಿಗಿಸಿದವ್ರೆ ನಾವೇ. ಸುಮ್ಮನೆ ಹೇಳ್ತಾರೆ ಐಕ್ಯರಾದರತ್ತೇಳಿ ಬೆನ್ ಹತ್ತಿ ಬಿಟ್ರು. ಬಿಜ್ಜಳದ ದೊರೆ ಸಾಮಾಜಿಕ ಕ್ರಾಂತಿ ಮಾಡಿದ್ರಲ್ಲ, ಅಸ್ಪೃಶ್ಯತೆ ನಿವಾರಣೆ ವಿರುದ್ಧ ಬಸವಣ್ಣವರ ವಿಚಾರಗಳನ್ನು ಬಗ್ಗ ಬಿಡಿಬೇಕಂತ ಹೇಳಿ ಅವ್ರನ್ನೇ ನುಗ್ಗಿಸ್ಕೊಟ್ರು. ನಮ್ಮ ಸಮಾಜದಾಗ ಇಂಥವು ನಡೀತಾವೆ ಎಷ್ಟೋ. ಅವರು ಗುರುಗಳು ಅವರು ಮಠ ನೀವು ಯಾರು ನೋಡಿದ್ರಿಲ್ಲ ಗೊತ್ತಿಲ್ಲ, ಯಾಕಂದ್ರೆ ಬಯಲು ಹೊಂಗಲ್ದವ್ರು ಸ್ವಲ್ಪ ಆರಾಮದಿರಿ. ನಾ ಮೊದಲೇ ಹೇಳಬೇಕಾಗಿತ್ತು, ಊಟವನ್ನು ಪ್ರಸಾದವನ್ನು ತೆಗೆದುಕೊಂಡು ಹೋದಂಥ ಮಹಾಜನತೆ ಸಾಹುಕಾರಗಳಿಗೆ ಅಂಜಿ ಕೂತು ಮನೆಯಲ್ಲಿ ನಮ್ಮ ಆನ್ಲೈನ್ದಲ್ಲಿ ನೋಡ್ತಿರುತ್ತ ಮಹಾಜನತೆ, ಅಲ್ಲಿ ಗೋಕಾಕ್ನಾಗ ಹಂಗೆ ಆಗಿತ್ತು. ಮನೆ ಮ್ಯಾಳಿಗೆ ಮೇಲೆ ನಾವು ನೋಡಿದೆ, ಮ್ಯಾಳಿಗೆ ಮೇಲೆ ಕೂತಾರೆ ಹಿಂಗೆ. ಯಾಕಂದ್ರೆ ಸಾಹುಕಾರಗಳು ಅಂಜಿಕೆ ಭಾಳ ಈ ಬೆಳಗಾವಿ ಜಿಲ್ಲಾದಾಗ. ಎದಕ್ಕೆ ಅನ್ಸ್ತೀರಪ್ಪ ನೀವು? ಏನಾಗಿರಂದ್ರೆ ನಿಮ್ಗೆ ಹೆಂಗೆ ಮಾಡ್ಯಾರ ಬೈಲೊಂಗಲ್ದಾರ್ಗ ಅಂದ್ರೆ ಹಳ್ಳಿ ಗುಂಡಿಗೆ ಒಳಗೆ ನಿಮ್ಮನ್ನು ಉಳ್ಳಾಡಿಸ್ಬಿಟ್ಟ, ನಿಮ್ಗೆ ಗುರ್ತಾಗಿಲ್ಲ. ಹಳ್ಳಿ ಇದ್ರಾಗ ಗುರ್ತಾಗಿಲ್ಲ, ಅದ್ರಾಗ ಎಟ್ಟು ಹೊಡೆದಾರೋ ಎಟ್ಟು ಬಿಟ್ಟಾರ ನಿಮ್ಗರಿ. ಏನು ರೈತ ಕಬ್ಬದಾಗೂ ಹೊಡಿತಾರ, ಹತ್ಯಾಗೂ ಹೊಡಿತಾರ, ಹೊಡಿತಾರಿಲ್ಲ. ನಿಮ್ಮ ಕಡೆ ಅಂತ ತಗೋದು ಬೇರೆ, ಆ ಕೊಯ್ಮೂತ್ರ ಫ್ಯಾಕ್ಟ್ರಿ ಕೊಡಾಗ ಒಳಗೆ ಕಲ್ಲು ಹಾಕಿ ಕೊಡ್ತಾರ. ನಾವು ನಮ್ಮ ಸಮಾಜಕ್ಕೆ ಕೇಳಕತ್ತೀವಿ ಅಂದ್ರೆ ಬ್ಯಾನಿ ಚಾಲು ಆಗಿಬಿಡ್ತು. ಏನು ನಾವು ಏನು ಕೆಟ್ಟ ನಿಮ್ದೇನು ಕಸ್ಕೋಲಕತ್ತೀವಿ? ನೀವು ಹೆಂಗೆ ರಾತ್ರಿ ಗಪ್ಚುಪ್ ಮಾಡ್ಕೊಂಡ್ರಪ್ಪ ಮೀಸಲಾತಿ? ಮತ್ತು ನಮ್ಮ ಸಮಾಜ ಇಟ್ಟು ದೊಡ್ಡ ಸಮಾಜ, ನಮ್ಮ ಹೆಸರು ಹೇಳೇ ನೀವು ಮುಖ್ಯಮಂತ್ರಿ ಆಗಿರಲಿ. ಎಲ್ಲರೂ ಮ್ಯಾಗಿನವ್ರಿಗೆ ಏನಂತ ಅಂಜಿಸ್ತೀರಿ? ಲಿಂಗಾಯತರೇ ನಮ್ಮ ಪಕ್ಷದ ಜೀವಾಳು, ನಮ್ಮವ್ರ ಮುಖ್ಯಮಂತ್ರಿ ತೆಗೆದ್ರೆ 5,000 ರೂಪಾಯಿ ಕೊಟ್ಟು ಸ್ವಾಮಿಗಳನ್ನ ಬೆಂಗಳೂರಿನಾಗ ಕೂಡಿಸ್ತೀವಿ ಅಂತ ಧಮಕಿ ಕೊಡ್ತೇವೆ. ಹಿಂಗೆ ಮಾಡಿ ನಮ್ಮ ಸಮಾಜ ಪಂಚಮಸಾಲಿ ಅನ್ನೋದೇ ಗುರ್ತಿಲ್ಲ ಬೆಳಗಾವಿ ಜಿಲ್ಲಾ. ನಮ್ಮ AB ಪಾಟೀಲ್ ಸಾಹೇಬ್ರು ಹೇಳಿದ್ರಲ್ಲ, ಅಲ್ಲಿ ಖಾನಾಪುರನಾಗ ಹೋದ್ರೆ ನಾವು ಕ್ಷತ್ರಿಯರು. ಯಾವುದ್ರಿ? ಸಂಗೊಳ್ಳಿ ಒಳಗೆ ನಾವು ಯಾರು ಅಂದ್ರೆ ವೀರನಾರಾಯಣ ಕಿತ್ತೂರು ಚೆನ್ನಮ್ಮ ಕ್ಷತ್ರಿಯರು ಇರ್ಬೇಕಾದ್ರೆ ಕ್ಷತ್ರಿಯರು ಅಷ್ಟೇ ತಲವಾರು ಹಿಡಿತಾರೆ. ಬೆಳಗಾವಿ ಜಿಲ್ಲಾದಾಗ ಪಂಚಮಸಾಲಿ ಅನ್ನುವಂಥ ಸಮಾಜನೇ ಗೊತ್ತು ಮಾಡಲಾರ್ದೇ ಆಳದ್ರ ನಿಮ್ಮನ್ನ. ಖರೆ ಯಾರು ಆಳ್ಬೇಕಾಗಿತ್ತು ಇಲ್ಲಿ? ಬೈಲೊಂಗಲ್ ಖಾಯಂ ಯಾರು MLA ಆಗ್ಬೇಕಾಗಿತ್ತು? ಬಾಳೆ ಕಂದೂರ್ಯಾರ ನಂತರ, ನಮ್ಮ ವಿಶ್ವನಾಥ್ ಪಾಟೀಲ್ರ ಕಾಕಾನ ನಂತರ ಆಗಲಿಲ್ಲ. 96,000 ಜನ ಅದೀರಿ. ಒಂದು ಕಡೆ ಒಂದು 2 ಕಡೆ ನೀವು ಸಂಗೊಳ್ಳಿ ರಾಯಣ್ಣನ ಸಮಾಜದವ್ರು ಬಿಡ್ರಿ, ಉಪ್ಪಾರ ಸಮಾಜದವ್ರು ಬಿಡ್ರಿ, ಅವ್ರಿಗೂ ನೀವು ಓಟ್ ಹಾಕ್ರಿ. ನೀವು ಹಾಕ್ರಿ, ನೀವೇ ಈ ಜಿಲ್ಲಾ ಆಳಕ್ಕೆ ಸಾಧ್ಯ ಐತಿ. ನಾವು ಜಗಳಾಡಿ ಏನಾಗ್ಬಿಟ್ಟದೆ, ನನಗವ ಮಂತ್ರಿ ಮಾಡಿದ್ರು ಅಟಲ್ ಬಿಹಾರಿ ವಾಜಪೇಯಿ. ಅವಾಗ ಏನು 7 ಮಂದಿ ಆರಿಸಿ ಬಂದಿದ್ದೀವಿ. ನಾ ಭಾಳ ಸಣ್ಣ ವಯಸ್ಸಿನಾಗ ಕೇಂದ್ರ ಮಂತ್ರಿ ಆದೆ, 31-32 ವಯಸ್ಸಿದ್ದು. ನಾ ಪ್ರಮಾಣ ವಚನ ತಗೋವಾಗ ವಿನೋದ್ ಖನ್ನಾ, ಶತ್ರುಘ್ನ ಸಿನ್ಹಾ, ಉಮರ್ ಅಬ್ದುಲ್ಲಾ, ಅಲ್ಲಿದಿಂದ ಇನ್ನೊಬ್ಬವ ಬಾಬುಲಾಲ್ ಮಾರಂಡಿ, ಇವೆಲ್ಲ 30-32 ವರ್ಷನವ್ರು. ಉಮರ್ ಅಬ್ದುಲ್ಲಾನು ಅಷ್ಟೇ, ನಾನು ಅಷ್ಟೇ. ಅಲ್ಲಿಂದ ಬಾಬುಲಾಲ್ ಮಾರಂಡಿ ಇವೆಲ್ಲ ಸಣ್ಣ ವಯಸ್ಸಿನ ಎಲ್ಲ ಕೇಂದ್ರ ಮಂತ್ರಿ ಆಗಿಬಿಟ್ಟಿವಿ. ಕಾರಣ ಅಂದ್ರೆ ಲಿಂಗಾಯತರಿಗೆ ಒಂದು ಕೊಡ್ಬೇಕಂತೇಳಿ ಅವಾಗ ವಾಜಪೇಯಿ ಅವರು, ಪ್ರಮೋದ್ ಮಹಾಜನರು, ಬಸವರಾಜ್ ಪಾಟೀಲ್ ಸೇಡಮ್ ಅವರು, ಅನಂತ್ ಕುಮಾರ್ ಅವರು ಅವತ್ತು ನನಗೆ ಕೇಂದ್ರ ಮಂತ್ರಿ ಮಾಡಿದ್ರು.
ಮುಂದೆ ಏನೇನೋ ಕಾಲಾಂತರ ಮುಂದೆ ನಮಗೂ 7.5 ಹತ್ತು 7 ವರ್ಷ ಮನ್ಯಾಗ ಕೂತೀವಿ. ಮತ್ತು MLCಗೆ ಇಂಡಿಪೆಂಡೆಂಟ್ ತೀವಿ, ಗೆದ್ದು ಬಂದೀವಿ. ಮುಂದೆ MLA ನಿಂತೀವಿ. ಮತ್ತು ಈಗ ಹೊಸದು 7.5 ಮುಗಿದು ಸುವರ್ಣ ಯುಗ ಪ್ರಾರಂಭ ಆಗೈತಿ, ರಾಜಯುಗ ಪ್ರಾರಂಭ ಆಗೈತಿ. 20 ವರ್ಷ ಐತಿ ಈಗ. ನಮ್ಮ ಮಾಧ್ಯಮ ಮಿತ್ರರು ಒಂದು ಸಲ ಬರೆದ್ರು, ಯತ್ನಾಳ್ ಯುಗಾಂತ್ಯ. ಒಂದು ಕಾಲದಲ್ಲಿ ವಾಜಪೇಯಿ ಸರ್ಕಾರದಲ್ಲಿ ಮಂತ್ರಿ ಆದಂಥ ಯತ್ನಾಳ್ ಈಗ ಮೂಲಿಗುಂಪೆ ಆಗಿದ್ದು ವಿಪರ್ಯಾಸ. ಅವಾಗ ನಾ ಒಂದು ಪ್ರೆಸ್ನವ್ರು ಕರೆದು ಹೇಳಿದೆ, ನಾ ಫಿನಿಕ್ಸ್ ಪಿಕ್ಸೆ ಅಂತ ಹೊರಗೆ ಬರ್ತೀನಿ, ಒಂದಿಲ್ಲ ಒಂದು ದಿವಸ ಅದು ಮ್ಯಾಗಿನ 3ನೇ ಮಾಡಿ ಕುರ್ಚಿಯಾಗಿ ಕೂತೇ ತಿರ್ತೀನಿ ಅಂತೇಳಿ ಅವಾಗ ಹೇಳಿದ್ದೆ. ನಮ್ಮ ಹೋರಾಟ ಏನು ಶಕ್ತಿ ಬತ್ತಲ್ಲ, ಇದು ಈ ಒಂದು ಶಕ್ತಿ ವಿಧಾನಸಭೆಯಲ್ಲಿ ಯಾರೂ ಬರಲಿಲ್ಲ. ನಮ್ಮ MLAಗಳು ಬಂದು ಆ ಬಾವಿ ಅಂತ ಇರ್ತೈತಲ್ಲ ಒಳಗೆ, ಆ ಬರ್ಕೋತಾರಲ್ಲ ಸ್ಟೆನೋಗಳು ಕೂತಿರ್ತಾರಲ್ಲ ಮುಂದೆ, ಅವ್ರು ಬರ್ಕೋತಿರ್ತಾರೆ. ಹೆಂಗೆ ಬರ್ಕೋತಿರ್ತಾರಂದ್ರೆ, ಸಭೆಯಲ್ಲಿ ಗದ್ದಲವಾಯಿತು. ವಿಧಾನಸಭಾ ಸದಸ್ಯರು ಸುಮ್ಮನಿರಿ, ಸೈಲೆನ್ಸ್ ಪ್ಲೀಸ್ ಅಂದರು. ಹಿಂಗೆ ಬರ್ಕೋತಿರ್ತಾರೆ. ಮುಂದೇನು ಬರ್ಕೋತಾರೆ, ನಾವೇನೇನು ಮಾತಾಡಿದ್ದು ಎಲ್ಲ ಶಬ್ದಗಳು ಬರ್ತಿರ್ತಾವಲ್ಲಿ. ಅವ್ರು ಹಂಗೆ ಒಟ್ಟು ಅವ್ರ ಎಲ್ಲಿ ನೋಡ್ರಿ ನೀವು ಹಿಂಗೆ ಎಷ್ಟೋ ಮಿಂಟ್ ಇರ್ತದೆ. ಅಷ್ಟು ಮಾಡೋಣ ಬುಕ್ ಐಡಿ ಕೊಟ್ಟು ಹೋಗ್ತಾರೆ, ಮತ್ತೊಬ್ಬ ಹೆಣ್ಮಗಳು ಬಂದು ಕೊಟ್ಟಿರ್ತಾಳೆ. ಹಿಂಗೆ ಬರ್ತದೆ. ಯಾರೂ ಬರಲಿಲ್ಲ, ನಾವು ಒಬ್ಬನೇ ಹೋಗಿ ನಿಂತೆ. ಯಡಿಯೂರಪ್ಪನವ್ರು ನನಗೆ ಹೇಳಿದ್ರು, ಮೀಸಲಾತಿ ನಿಮಗೆ ಬೇಕಾಗಿತ್ತಂದ್ರೆ 25 MP ಕೊಡ್ಕೊಂಡು ಹೋಗಿ ಅಲ್ಲಿ ಮೋದಿಯವ್ರ ಬಲ್ಲಿ ಹೋಗಿ, ನನಗೇನು ಗುರುತಿಲ್ಲ ಅಂತಂದು. ನಾ ಹೇಳಿದೆ, ಯಡಿಯೂರಪ್ಪನವರೇ ಕೊಟ್ರ ಸರಿ, ನಾಯಕ ದಿಲ್ಲಿಗೆ ಹೋಗಲಿ, ಇಲ್ಲೇ ನಿಮ್ಮ ಕೈಯಾಗ ಐತಿ ಕೊಡು, ಕೊಡಲಿಲ್ಲ ಅಂದ್ರೆ ಆ ಕುರ್ಚಿ ಬದಲಾಗ್ತೈತೆ ನೋಡತ್ ಹೇಳಿದ್ದೆ. ಮುಂದೆ ಬೊಮ್ಮಾಯರು ಬಂದರು. ಬೊಮ್ಮಾಯವ್ರ ಗೌಡ್ರ 3 ತಿಂಗಳದಾಗ ಕೊಡ್ತೀನಿ ರೀ, 2 ತಿಂಗಳದಾಗ ಕೊಡ್ತೀನಿ ರೀ. ಗುರುಗಳಿಗೆ ಕರ್ಕೊಂಡು ಹೋಗಿ ಎಲ್ಲ ಕಾಶಮ್ಮನ ಎಲ್ಲ ಹೋಗ್ತಿದ್ದೀವಿ. ಅವರು ಗುಳಿಗೆ ಹೊಡೆದೇ ಹೊಡೆದ್ರು. ನಮ್ಮ CC ಪಾಟೀಲ್ರು ಪಾಪ ಮಂತ್ರಿಗಳಲ್ಲ, ಏನಾರು ಮಾಡಿ ಸಮಾಧಾನ ಮಾಡಿ ಜಗ್ಗಿ ವಿಧಾನಸೌಧ ಇಲೆಕ್ಷನ್ ಸಮೀಪ ಬಂದಾಗ ಮಾಡ್ಲಕತ್ತೀವಿ ಅನ್ನಂಗೆ ತೋರಿಸಿ ಕೋಡ್ ಆಫ್ ಕಂಡಕ್ಟ್ ಬತ್ ಅಂತ ಹೇಳಿ ಹಿರಣ್ಣವ್ರ ಕೊಡಬೇಕತ್ತಿದ್ದೀವಿ. ಚುನಾವಣೆ ನೀತಿ ಸಹಿತ ಬತ್ತು, ಅದು ಕೊಡ್ಲಿಕ್ಕಾಗಲಿಲ್ಲ. ಮುಂದೆ ನಮ್ಮ ಸರ್ಕಾರ ಬಂದರೆ ಮತ್ತೆ ಕೊಡ್ತೀವಿ ಅಂತ ಹೇಳೋರಿದ್ರು ಹಿರಣ್ಣವ್ರ. ನಾ ಹೇಳ್ದೆ, ಡಿಸೆಂಬರ್ ಒಳಗಾಗಿ ಕೊಡಲಿಲ್ಲ, ನೋಡಾಕತ್ರಿ ನಿಮ್ಮದು ಸೆಕೆಂಡ್ ಪಾಳಿ ಆಗ್ತೈತೆ ನೋಡಿರ್ತಾರೆ. ಅವಾಗ ಅಂದರು, ಮನೇನು ಕೂಡಿದ್ವಲ್ಲ ಬೆಂಗಳೂರಿನಾಗ, CC ಪಾಟೀಲ್ ಬಂದರು, ನಮ್ಮ ಶಂಕರ್ ಪಾಟೀಲ್ ಮುನೇನ್ ಕೊಬ್ಬ ಬಂದರು, ಹಿರಣ್ಣ ಕಡಾಡಿಯವರು ಬಂದರು, ಎಲ್ಲ MLAಗಳು ಬಂದರು. ನನಗೆ ಸಂಶಯ ಬತ್ತು, ಇವ್ರು ಎಲ್ಲರೂ ಬಂದಾರಂದ್ರೆ ಏನೋ ಗದ್ದಲೈತಿ. ನಾನು CC ಪಾಟೀಲ್ ಕೇಳಿದೆ, ಏನು ರೀ CC ಪಾಟೀಲ್ 6ಕ್ಕೆ ಮೀಟಿಂಗ್ ಕರೆದ್ರೆ 5:30ಗೆ ಬಂದು ಕೂತಿರಲ್ಲ, ಏನು ರಾತ್ರಿ ಬೊಮ್ಮಾಯವ್ರದ್ದು ನಿಮ್ದು ಏನೇನಾಗೈತೆ ರೀ ಅಂತ ಕೇಳಿದೆ. ಏನಿಲ್ಲ ರೀ, ನಾಟಕ ಮಾಡಬೇಡ್ರಿ, ಈಗ ಕೊಡಲಿಲ್ಲ ಅಂದ್ರೆ ಎಲ್ಲ ಡಮ್ ಹತ್ತದ ಗುರ್ತಾಗಿನೇ ಬಂದೆ. ಎಲ್ಲರೂ ಹೇಳಿ ಕಳಿಸ್ಯಾರ ಬೊಮ್ಮಾಯಿಯವರು, ಈ ಸಲ ಕೊಡ್ತೀನಿ CC, ನೀವು ಹೋಗಿ ಹೇಳಿಬಿಡಪ್ಪ, ಮತ್ತು ಸಮಸ್ಯೆ ಆಗೋದು ಬೇಡ ಅಂತೇಳಿ ಚರ್ಚೆ ಮಾಡಿದೀವಿ. ಬೊಮ್ಮಾಯಿ ಸಾಹೇಬ್ರ ಮನೆಗೆ ಹೋದೀವಿ. ಗುರುಗಳು 1-2 ಮಾತು ಹೇಳಿದ್ರು, ನಾವೆಲ್ಲ ಸುಮ್ಮ ಕೂತಿದ್ವಿ. ಬಸವರಾಜ ಬೊಮ್ಮಾಯಿ ಸಾಹೇಬ್ರೆ ಹೇಳಿದ್ರು, ಪಾಪ ಡಿಸೆಂಬರ್ 19 ಬಸವನಗೌಡ್ರ ಇಲ್ಲಿ ಸಾಕ್ಷಿ ಅದಾರ, ಮತ್ತು ಹಿರಣ್ಣ ಕಡಾಡಿಯವರು ನಮ್ಮ ಅತ್ಯಂತ ಚಾಣಾಕ್ಷ ಕಿತ್ತೂರು ಶಾಸಕರು, ಅತ್ಯಂತ ಚಾಣಾಕ್ಷ ಅವರು, ಅವರೆಲ್ಲ ಸಾಕ್ಷಿ ಇದ್ದೀರ. ಮತ್ತು ನಾಳೆ ಏನಾರು 19ಕ್ಕೆ ತಪ್ಪಂದ್ರೆ ಹಾಂ ಹೇಳ್ಯಾರ. 19 ಗಡುವು ನಾವು ಕೊಟ್ಟಿಲ್ಲ, ನಾವು ಗಡುವು ಕೊಟ್ಟಿವಿ ಅಂದ್ರೆ ಮತ್ತೊಬ್ಬ ನಾನು ಲಪುಟ ಏನತ್ತೋ ಪಂಚಮ ಸಾಲಿಯರ ಜಾಗೃತ ಸಭೆ. ಬಾಪ್ಪರೇ ಮಗನ ಈಗೆಲ್ಲ ಜಾಗೃತ ಆಗಿ ಹಳಿ ಮಾತಾಗೈತೆ. ಕುಡೋ ಸಾಮ್ಗಳು ಇವರೆಲ್ಲ ಏನು ಪ್ಯಾಲೇಸ್ ಗ್ರೌಂಡ್ನಾಗ 10 ಲಕ್ಷ ಕುಡ್ದಾಗನೇ ನಮ್ಮ ಶಕ್ತಿ ನಮ್ಮ ತಾಕತ್ ಗೊತ್ತಾಗ್ಬಿಟ್ಟೈತೆ ರಾಜ್ಯಕ್ಕೆ.
10 ಲಕ್ಷ ಜನ ಈ ನಮ್ಮ ಲಿಂಗಾಯತ ಸಮಾಜ ಎಲ್ಲ ಪಂಗಡಗಳು ಹಿಡಿದು ಬೆಂಗಳೂರಿನಾಗ ಒಂದೂ ಲಿಂಗಾಯತರ ಸಮಾವೇಶ ಆಗಿಲ್ಲ. ಒಕ್ಕಲಿಗರು ಮಾಡಿದ್ರು, ಹಾಲ ಮತದವ್ರು ಮಾಡಿದ್ರು, ಅಲ್ಪಸಂಖ್ಯಾತರು ಮಾಡಿದ್ರು, ರೆಡ್ಡಿ ಸಮಾಜದವ್ರು ಮಾಡಿದ್ರು, ವಾಲ್ಮೀಕಿ ಸಮಾಜದವ್ರು ಮಾಡಿದ್ರು, ದಲಿತ ಸಮಾಜದವ್ರು ಮಾಡಿದ್ರು. ಅವರೆಲ್ಲರೂ ಶಕ್ತಿ ಪ್ರದರ್ಶನ ಮಾಡಿದ್ರು. ಈ ರಾಜ್ಯದಾಗ ಒಂದೈತಿ ವೀರಶೈವ ಲಿಂಗಾಯತ ಅಖಿಲ ಭಾರತ ವೀರಶೈವ ಮನೆ ಲಿಂಗಾಯತ ಸೇರ್ಸ್ಯಾರ ಅದನ್ನು ಮಹಾಸಭಾ. ಅಲ್ಲೊಂದು 3 ಮಂದಿ ಅದಾರ. ಒಬ್ಬ ಶಾಮನೂರು ಶಿವಶಂಕರಪ್ಪ ಖಂಡ್ರೆ, ಮನೆ ಇವ್ರು ಮುಖ್ಯಮಂತ್ರಿ ಯಡಿಯೂರಪ್ಪ ಆಗ್ಯಾರ, ಅವ್ರ ಮಗಳನ್ನ ಒಂದು ತೊಗೊಂಡಾರ ಸೋಮ ಇರ್ಲಿ ಅಂತ. ಈ 3 ಮಂದಿ ಪ್ರೈವೇಟ್ ಕಂಪ್ನಿ ಇದ್ದಂಗೆ ಅದು. ಯಾರಿಗೂ ಮತ್ತೊಬ್ಬರು ಅಧ್ಯಕ್ಷ ಆಗೋದಿಲ್ಲ, ಅವರೇ ಆಗೋದು. ತಮ್ಮ ಪಾರ್ಟಿಯಾಗ ಹೋಗೋದು, ಕೋಟಾ ತಗೋದು, ಮಂತ್ರಿ ಆಗೋದು, MLA ಆಗೋದು. ನಮ್ಮದು ವೀರಶೈವ ಸಮಾಜ ನಮ್ಮದು ಅಷ್ಟು ಪರ್ಸೆಂಟೇಜ್ ಐತಿ, ಇಷ್ಟು ಪರ್ಸೆಂಟೇಜ್. ನಮ್ಮ ಸಮಾಜಕ್ಕೆ ಏನೂ ಮಾಡಲೇ ಇಲ್ಲ. ಒಂದು ಸಮಾಜ ಸರಿ ಮಾಡಬೇಕಾಗಿತ್ತಲ್ಲ, ಒಂದು 10 ಲಕ್ಷ ಜನರದ್ದು. ಫಸ್ಟ್ ಟೈಮ್ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಲಿಂಗಾಯತರು 10 ಲಕ್ಷ ಒಂದು ಸಬ್ಸೆಕ್ಟ್ ಪಂಚಮಸಾಲಿಗಳು ಸೇರಿದ್ದು ಬೆಂಗಳೂರಿನಲ್ಲಿ ಮೊದಲ ಐತಿಹಾಸಿಕ. ಪ್ರಧಾನಮಂತ್ರಿ ಕಚೇರಿಯಿಂದ 2 ಆಫೀಸರ್ ಬಂದಿದ್ದರು. ಏನಿದು ಪಂಚಮಸಾಲಿ ಅಂದ್ರೆ ಏನು, ಇದು ಕಮ್ಯುನಿಟಿ ಎಷ್ಟು ದೊಡ್ಡದದ, ಇದರ ಆಳ ಎಷ್ಟು, ಎತ್ತರ ಎಷ್ಟು, ಇದು ಏನಿದು ಇತಿಹಾಸ, ಇದನ್ನೆಲ್ಲ ತೆಗೆದು ಆ ಸಮಾವೇಶನಾಗ ಬಂದವರೆಲ್ಲ ಸ್ಟಡಿ ಮಾಡೋದು. ರಾತ್ರಿ ನಾನು ದಿಲ್ಲಿಗೆ ಹೊಂಟಿದ್ದೆ, ಅದೇ ವಿಮಾನದಾಗ ಅವರು ಬಂದಿದ್ದರು. ಅವರ ಥ್ರೂ ಒಂದು ಫೋನ್ ಬತ್ತು ನನಗೆ, ನಿಮ್ಮ ಪ್ಲೇನ್ದಾಗನೇ 2 ಬಂದಾರ, ಅವರು ಇದೇ ಕಾರ್ಯಕ್ರಮ ಬಂದಿದ್ದರು. ದಿಲ್ಲಿ ಏರ್ಪೋರ್ಟ್ನಾಗ ಅವರು ನನ್ನ ಕಾರ್ನಾಗ ಅವ್ರ ಕಾರ್ನಾಗೆ ಕರ್ಕೊಂಡು ಹೋದರು ನಾನು ಹೋಟೆಲಿಗೆ ಬಿಡ್ಲಿಕ್ಕೆ. ಅವರು ಇಲ್ಲ ಸರ್, ನಮ್ಗೆ ಪ್ರೈಮ್ ಮಿನಿಸ್ಟರ್ ಆಫೀಸ್ನಿಂದನೇ ನೀವೆಲ್ಲ ಏನಿದೆ ಅದು ಡಿಟೇಲ್ಸ್ ತಗೊಂಡು ಬಾತ್ ಕಳಿಸಿದ್ರು. ಅವತ್ತೇನು 10 ಲಕ್ಷ ಜನರು ನಮ್ಮ ಶಕ್ತಿ ಪ್ರದರ್ಶನ ಮಾಡಿದ ಮ್ಯಾಗೇ ಈ ರಾಜ್ಯಕ್ಕೆ ಹೆಂಗೆ ಬೆಳಗಾವದಾಗ ಕೂಡಲ ಸಂಗಮ ಸ್ವಾಮಿಗಳು ಬಂದ ಮ್ಯಾಗೇ ಪಂಚಮಸಾಲಿ ಅರ್ಥ ಗುರ್ತ ಹೆಂಗಾಯ್ತು. ದಿಲ್ಲಿ ಒಳಗೆ ಏನಾರೆ ಪಂಚಮಸಾಲಿ ಸಮಾಜನೇ ದೊಡ್ಡದು, ಈ ಸಮಾಜ ಹಿಡಿದ್ರೆ ಇಡೀ ಲಿಂಗಾಯತರ 70% ನಾವು ಪ್ರತಿನಿಧಿತ್ವ ಕೊಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋಂಥದ್ದು ಗೊತ್ತಾಗಿದ್ದೆ. ಅದು ಕೂಡಲ ಸಂಗಮ ಸ್ವಾಮಿಗಳ ಪಾದಯಾತ್ರೆ. ಇಷ್ಟೆಲ್ಲ ಆಗಿ ಒಂದು ಹಂತಕ್ಕೆ ಬಂದದೆ. ಎಂಟ್ರೋದಣ್ಣ ಪಾಪ ಹಿಂದೆ SR ಕಾಪಶಪ್ಪನವರು, ನಮ್ಮ ಏನು ಅನೇಕ ಹಿರಿಯರು ಸಾಕಷ್ಟು ಪ್ರಯತ್ನ ಮಾಡ್ಯಾರ. ಆದರೆ ಈಗ ಒಂದು ಹಂತಕ್ಕೆ ನಾವು ತೊಗೊಂಡು ಬಂದೀವಿ. ನಿಶ್ಚಿತವಾಗಿ ನಮ್ಗೆ ವಿಶ್ವಾಸ ಇದೆ. ಅದಕ್ಕೆ ನಾ ಹೇಳಕತ್ತೀನಿ, ಈಗ ನಾವು ಗಡುವು ಕೊಟ್ಟಿಲ್ಲ, ಬೊಮ್ಮಾಯಿಯವ್ರನ್ನೇ ಗಡುವು ತೊಗೊಂಡಾರ. 19ರೊಳಗೆ ಗೌಡ್ರ ಹೇಳ್ಯಾರಿಲ್ರಿ ಹಿರಣ್ಣವ್ರ, ಸರ್ವಪಕ್ಷ ಸಭೆ ಮಾಡ್ತೀನಿ, ಹಿಂದುಳಿದ ಆಯೋಗದ ರಿಪೋರ್ಟ್ ತರಿಸ್ಕೋತೀನಿ, 19ಕ್ಕೆ ನಿಮ್ಗೆ ಸಮಾಜಕ್ಕೆ ಮೀಸಲಾತಿಯನ್ನು ಕೊಡ್ತೀನಿ ಅನ್ನೋಂಥ ಭರವಸೆಯನ್ನು ಮಾತನ್ನು ವಚನ ಕೊಟ್ಟಾರ. ಅದಕ್ಕೆ 19ನೇ ತಾರೀಕಿಗೆ ತನಕ ನಾವು ನೋಡ್ತೀವಿ. 22ನೇ ತಾರೀಕಿಗೆ ಏನೈತಲ್ಲ, ನಾ ವಿನಂತಿ ಮಾಡ್ಕೋತೀನಿ, ಈ ತಾಲೂಕಿನವ್ರು ಏನು ನೀವು 1 ಲಕ್ಷ ಮತದಾರತ್ತು ಏನು ಹೇಳ್ತಿರಲ್ಲ, ಇಡೀ ಸುವರ್ಣಸೌಧ ಸುತ್ತಮುತ್ತಲು ಎಲ್ಲಿ ನೋಡಿದ್ರು ನೀವೇ ಬುತ್ತಿ ತೊಗೊಂಡು ಬರ್ರಿ. ನಿಮ್ಗೆ ಊಟ ಮಾಡಿಸೋದು ಆಗೋದಿಲ್ಲ, ನಿಮ್ಗೆ ನೀರು ಕೊಡೋದು ಆಗೋದಿಲ್ಲ. ಮೊದಲೇ ಕುಲ್ಲ ಹೇಳೋದು ಚಲೋ. ಮಕ್ಕಳು ನಮ್ಮನ್ನು ಕರೆದ್ರು, ನೀರು ಸಹಿತ ಇಟ್ಟಿದ್ದಿಲ್ಲ ಬದ್ಮಾಸನ ಮಕ್ಕಳು ಅಂತ ಹೇಳಿ ಬೈಕೋತ್ ಬರಬೇಡ್ರಿ. ಏನು ನಮ್ಮ ಬಿಡಕ್ಕೆ ಬಂದಂಗೆ ಮಾಡ್ತಾರೆ. ಏನು ಬಸನಗೌಡಾಗ ಕೂಡಲ ಸಂಗಮ ಸ್ವಾಮಿಗಳು ಉಪಕಾರ ಮಾಡೋದಂಗೆ ಮಾಡ್ತಾರೆ. ಕೆಲವು ಮಂದಿ ಅದಾರ, ಏನೋ ಇವ್ರು ಏನೋ ಲಾಭ ಇರ್ಬೇಕತ್ತಾರೆ, ಎಲ್ಲದ್ರಾಗೂ ಲಾಭೇ ಹುಡುಕ್ತಾರೆ. ಲಾಭ ಇದ್ದವ್ರು ಆ ಕಡೆ ಹೋಗ್ಯಾರವ್ರು, ಅಲ್ಲೇ ಆ ಕಡೆ ಪೀಠ ಮಾಡ್ಕೊಂಡು ಹೋಗ್ಯಾರವ್ರು. ಇಲ್ಲೇನು ಕೂತಾರಲ್ಲ, ಇವ್ರೇನೋ ಲಾಭ ತಗೋಬೇಕಂತ ಬಂದವರಲ್ಲ. ನಮ್ಮ ಸಮಾಜದ ಕೊಟ್ಟ ಕಡೆಯ ಗುಡಿಸಲ್ದಾಗಿರುವಂಥ ಸಮಾಜದ ಕುಟುಂಬಕ್ಕೆ ಉದ್ಧಾರ ಆಗಲಿಕ್ಕೆ ಸೇರಿದಂಥದ್ದು. ನಾವಂಥ ಕಾರ್ಯಕ್ರಮ ಮಾಡಬೇಕಾದ್ರೆ, ಅಷ್ಟು ಜನ ಸೇರಿಸ್ಬೇಕಾದ್ರೆ 50 ಕೋಟಿ ರೂಪಾಯಿ ಖರ್ಚು, ಒಬ್ಬೊಬ್ಬ ಹುಟ್ಟಹಬ್ಬಕ್ಕೆ 50 ಕೋಟಿ 100 ಕೋಟಿ ಖರ್ಚು ಮಾಡ್ಯಾರ ಕರ್ನಾಟಕದಾಗ. ನಾವೇನೂ ಇಲ್ಲ, ಪುಕ್ಷಟ್ ಬರೀ ಭಾಷಣ ಮಾಡಿ 10 ಲಕ್ಷ ಮಂದಿನ ಕೂಡ್ಸೀವಿ. ಅದ್ರಾಗ ಕೆಲವೊಂದು MLAಗಳು ಹೇಳಿ ಕೈ ಕೊಟ್ಬಿಟ್ರು, ಫೋನೇ ಬಂದಿಟ್ರು. 5 ಲಕ್ಷ ಕೊಡುತ್ತೇನೆ, 150 ಬಸ್ ಮಾಡ್ತೇನೆ ಅಂದರು.
ಒಂದು ಬಸ್ಸು ಕಳಿಸ್ಲಿಲ್ಲ, 5 ಲಕ್ಷ ಕೊಡಲಿಲ್ಲ. ಮುಂದೆ ಹೆಂಗೆ ಬತ್ತ ಪರಿಸ್ಥಿತಿ ಅಂದ್ರೆ, ಇವು ಬಂದಿದೆಯಲ್ಲ ನನ್ನವೇ ಗಾಡಿ ಅಂತ ಹೇಳಿದ್ರು ಅಲ್ಲಿ ಬಂದವರು. ಪಾಪ ನೀವೇ ಬುತ್ತಿ ಕಟ್ಕೊಂಡು ಟೆಂಪೋ ಟ್ರ್ಯಾಕ್ಸ್ ಮಾಡ್ಕೊಂಡು ನೀವು ಬಂದಿರಿ. ಅವೆಲ್ಲ ತಮ್ಮ ಬೈಲವಂಗಲ ಇಂಥ ಹಳ್ಳಿದಿಂದ ಪಂಚಮಸಾಲಿ ಸಮಾಜ ನೀವು ಹಾಕೊಂಡು ಬಂದರು. ಇಲ್ರಿ ಇವೆಲ್ಲ ನಾನೇ ಮಾಡೀನಿ, ನನ್ನ ಹೆಸರು ಹಾಕೋಬೇಕು. ಎದಕ್ಕೆ ಹೆಸರು ಹಾಕೋಬೇಕ್ರಿ ಅಥವಾ ಬಪ್ಪರಿ ಮಗನ ಅಂದೆ ನಾ. ರೊಕ್ಕನೂ ಕೊಟ್ಟಲಕ್ಕೆ ಇಷ್ಟ ಇಲ್ಲ. ಇಂಥ ಲೀಡ್ರುಗಳು ಅದಾರ ನಮ್ಮಲ್ಲಿ. ಆದ್ರೆ ಅದು ಹೆಂಗೇನೋ ಒಂದು ಚಮತ್ಕಾರ ಆಗಿ ಇಷ್ಟು ದೊಡ್ಡ ಸಂಖ್ಯೆ ಸೇರ್ತು, ಯಶಸ್ವಿಯಾಗೀವಿ. ನಾನು ಎಲ್ಲ ಜನರಿಗೆ ನೋಡ್ರಿ, ನಮ್ಮ ಶಕ್ತಿನೇ ಇರಲಿಲ್ಲ. ಗೋಕಾಕ್ ಆದ್ಮೇಲೆ ಹೆಂಗೆ ಚೇಂಜ್ ಆಗೈತಿ ಬೆಳಗಾವ, ಬರೀ ಗರ್ರ ತಿರುಗಿಬಿಟ್ಟತಿ, ನಡಗ್ಲಕತ್ತಾರ. ಗೋಕಾಕದಾಗ ಮಾಡಿದ ಮ್ಯಾಗ ಸೌದತ್ತಿಗೆ ಬರೋರು ವಾಪಸ್ ಅಲ್ಲೇ ಹೋದರು. ಸೌದತ್ತಿಗೆ ಕೈ ಹಾಕಿದ್ರು, ಸಣ್ಣಗೆ ಬೈಲವಂಗಲ್ ಹಾಕ್ತಿದ್ರು, ಮುಂದೆ ಕಿತ್ತೂರು ಹಾಕೋರಿದ್ರು. ನಿಮ್ಮನ್ನೆಲ್ಲ ಕೂಡಿಸಿ ನೀವು ಬರೇ ಓಟ್ ಹಾಕು ಮಷಿನ್ಗಳು ಆಗ್ಬೇಕಾಗಿತ್ತು. ಇವತ್ತೇನಾಯಿತು, ಗೋಕಾಕದ ಶಕ್ತಿ ಪ್ರದರ್ಶನದಿಂದ ನಾವು ಅಟ್ಟು ಆರಿಸಿ ಬಂದ್ರೆ ನೋಡ್ರಿ, ಇವತ್ತು ಕನಕದ ಜಯಂತಿ ವಿಜೃಂಭಣೆಯಿಂದ ಮಾಡ್ಲಕತ್ತಾರ. ಹಾಂ, ನೋಡಕತ್ರಿ, ವಾಲ್ಮೀಕಿ ಜಯಂತಿ ಮಾಡಲಿ, ಕನಕ ಜಯಂತಿ ಮಾಡಲಿ, ಕಿತ್ತೂರು ಚೆನ್ನಮ್ಮ ಬರಲಿ. ಈಗ ನೀವೇನು ಮಾಡ್ತೀರಿ, ನಿಮ್ಗಿಂತ ಜಬರ್ ಮಾಡಿ ತೋರಿಸ್ತಾರ, ಗುರ್ತಾಗೈತೆ ಅವ್ರಿಗೆ. ಅದಕ್ಕೆ ನಾ ಇಷ್ಟೇ ವಿನಂತಿ ಮಾಡ್ಕೋತೀನಿ ಬಂಧುಗಳೇ, ಇದೊಂದು ನಮ್ಮ ಸಮಾಜದ ಇತಿಹಾಸದಲ್ಲಿ ಒಂದು ಅವಕಾಶ ಬಂದೈತೆ. 19ನೇ ತಾರೀಕು ನಮ್ಮ ಶಕ್ತಿ ಪ್ರದರ್ಶನ ಎಷ್ಟು ಆಗ್ಲಕತ್ತೈತಪ್ಪ ಅಂದ್ರೆ, ರೊಕ್ಕ ಕೊಟ್ಟು ಮಂದಿನ ಕೂಡಿಸಿದ್ರು ಸಹಿತ ಇಷ್ಟು ಮಂದಿ ಸೇರೋದಿಲ್ಲ. ಇವತ್ತು ಏನೂ ಇಲ್ಲಾರ್ದೇ ಇಷ್ಟು ನೀವು ಸೇರ್ಲಾಕೈತೆ. ಇದೆಲ್ಲ ರಿಪೋರ್ಟ್ ಹೋಗ್ತೈತಿ. ಮುಂಜಾನೆ ಮೊದಲು ಯಾರು ಹೋಗ್ತಾರಂದ್ರೆ CM ಬಲ್ಲಿ ಒಬ್ಬರು ADGP ಇರ್ತಾರೆ. ಆ ಮುಖ್ಯಮಂತ್ರಿಗಳು ಮುಂಜಾನೆ ಕಣ್ಣು ಒರೆಸೋಕ್ಕಿಂತ ಮೊದಲು ಹೋಗಿ ಕೂತಿರ್ತಾರೆ. ಏನಪ್ಪ ಏನೇನು ಸರ್, ನಿನ್ನೆ ಬೈಲಹೊಂಗಲದಲ್ಲಿ ಕಾರ್ಯಕ್ರಮ ಆಯಿತು. ಸುಮಾರು 35ರಿಂದ 40 ಸಾವಿರ ಮಂದಿ ಊಟ ಮಾಡಿದ್ರು. ಅದ್ರಾಗ 15 ಸಾವಿರ ಮಂದಿ ಊಟ ಮಾಡಿ ಮನೆಗೆ ಹೋದರು. 5 ಸಾವಿರ ಮಂದಿ ರಾತ್ರಿ ತಡ ಆಗ್ತೈತೆ ಹಳ್ಳಿಗೆ ಅವ್ರು ಹೋದರು. ಆದ್ರೆ ಏನೂ ಇಲ್ಲ, ಕೊನೆಯವರೆಗೂ ಸುಮಾರು ಒಂದು 20 ಸಾವಿರ ಜನ ಕೂತ್ಬಿಟ್ಟಿದ್ರು ಸರ್. ಇದು ಭಾಳ ಡೇಂಜರ್ ಇದೆ. ನೀವು ಮಾಡದೇ ಇದ್ದರೆ ಮುಂದೆ ನಿಮಗೆ ಭಾರಿ ಪೆಟ್ಟು ಬೀಳೋ ಸಂಭವ ಇದೆ. ಹಾಂ, ಹೌದು ಸರ್, ನಾನು ಸತ್ಯ ಹೇಳ್ತಾ ಇದ್ದೀನಿ ಅಂತ ಅವ್ರು ADGP ಹೇಳ್ತಿರ್ತಾರೆ. ಎಲ್ಲ ರಿಪೋರ್ಟ್ ಹೋಗ್ತಾವೆ. ಈಗ ನಾ ಏನು ಮಾತಾಡಿದೆ, ಹಿರಣ್ಯ ಕಡಾಡಿ ಅವ್ರಿಗೆ ಮಾತಾಡಿದ್ರು. ಈಗ 2 ದಿವಸ ಬಿಟ್ಟು ನಾ ಬೊಮ್ಮಾಯವ್ರ ಬಲ್ಲಿ ಹೋದೆ ತಿಳ್ಕೊರಿ, ಕೇಳ್ತಾರೆ ಏನು ರೀ ಗೌಡ್ರು ಹಿಂಗೆ ಮಾತಾಡ್ತಾರೆ. ಹೌದು, ನಾ ಮಾತಾಡೀನಿ. ನೀವು ಕೊಡುತ್ತಾನ ನಾ ಮಾತಾಡೋಣ ಅಂತ. ಬ್ಯಾಡ್ರಿ ಗೌಡ್ರೆ, ಕೊಡೋದು ಕೊಡ್ತೀನಿ ನಾ. ನೀವು ಬಂದು ಸಿಗ್ಗಾಂವ್ಗೆ ನಿಂದ್ರಿ, ನಾ ಬಿಜಾಪುರಕ್ಕೆ ನಿಂದಿರ್ತೀನಿ, ಕಿರಿಕಿರಿ ಹೋಗ್ತಾನೆ. ನಾ ಹೇಳಿದೆ, ನೀವು 2A ಕೊಟ್ಟ ಮ್ಯಾಗ ನೀವು ಬಂದು ಬಿಜಾಪುರ ನಿಂದ್ರಿ, ನಾ ಹೋಗಿ ಶಿಗ್ಗಾಂವ್. ಯಾಕಂದ್ರೆ ಶಿಗ್ಗಾಂವ್ದಾಗ 55 ಸಾವಿರ ಓಟ್ ಅದಾವ ನಮ್ಮ. ಅದೊಂದು ಪಾರ್ಟಿ ಅದು. ಈಗ ಹಾಕು ಪಾರ್ಟಿ ಅವ್ರು ಹಾಕೋದಿಲ್ಲ, ಅವ್ರು ವಿಜಯನಗರದವ್ರಿಗೆ ಹಾಕಲಕ್ಕಾದ್ರೆ ನಾನೇನು ಬಿಡೋದಿಲ್ಲ ಅಲ್ಲಿ. ಉಳ್ಕಿದ್ದಲ್ಲ ಎಲ್ಲ. ಅದಕ್ಕೆ ಇದೊಂದು ಕಾರ್ಯಕ್ರಮ ನಮ್ಮ ವಿಶ್ವನಾಥ್ ಪಾಟೀಲ್ರು, ಶಂಕರ್ ಮಡಲ್ಗಿ ಅವರು, ಯಾರ್ಯಾರು ಎಲ್ಲರೂ ಕೂಡಿ ಒಕ್ಕಟ್ಟಿನಿಂದಿಗೆ ಏನು ಎಲ್ಲ ಅದಿರಿ, ಎಲ್ಲರೂ ಕೂಡಿ ಮಾಡೀರಿ. ಎಲ್ಲರೂ ಹಿಂಗೆ ನಾಳೆ ನಮ್ಮವ್ರು ಯಾರು ಒಬ್ಬರು ನಿತ್ರೆ 96 ಸಾವಿರ ಓಟ್ ಏನದಾವು ಎಲ್ಲ ಒಂದೇ ಕಡೆ ಹಾಲಮತ ಸಮಾಜ ಎಲ್ಲರನ್ನೂ ತೊಗೊಂಡು ನಮ್ಮ ಶಕ್ತಿ ನಾವು ತೋರಿಸ್ಬೇಕಾಗೈತಿ. ಈಗ ನೋಡ್ರಿ, ನಮ್ಮ ಸುಮ್ಮನೆ ಫೋಟೋ ಶೂಟ್ರು ನಮ್ಮದು ಇಡೀ ಎಲ್ಲ ಕಡೆ. ಕೆಲಸ ಇಲ್ಲ, ಬೊಗಸಿಲ್ಲ, ಯಾರಿಗೂ ಬೈದಿಲ್ಲ. ಕಾಶ್ಯಪ್ಪನವ್ರ ಪಾಪ ಏನೋ ಅಂದೇ ಅಲ್ಲ, ಅಲ್ಲಾರ್ದನೇ ಸುಮ್ಮನೆ ಸುಡ್ಲಕತ್ತಾರೆ, ಹಿಂಗೆ ಕಾಟ್ ಹಾಕ್ತಾರೆ. ನಾ ಹೇಳೀನಿ, ನನ್ನ ಕಾಟ್ ಹಾಕಿದ್ರೆ ನೀವನ್ನೆಲ್ಲ ಕಾಟ್ ಹಾಕ್ತೀನಿ ಅಂತೇಳಿ. ನೀವು ಅಡ್ಡಾಡ್ರಿ, ನನಗೆ ಎಲ್ಲರ ಕಾಟ್ ಹಾಕ್ತಿಲ್ಲಕ್ಕೆ ಪ್ರಯತ್ನ ಮಾಡಿದ್ರಿ. ನನ್ನ ಫೋಟೋಕ್ಕೆ ನನಗೆ ಮಂತ್ರಿ ಮಾಡಲಾರ್ದ ಕಾಟ್ ಹಾಕಿದ್ದಕ್ಕೆ ಒಬ್ಬರನ್ನ ಕಳಿಸಿಬಿಟ್ಟೆ. ನಾ ಕೇಳಿದ್ದಿಲ್ಲ ಬಿಡು, ಅವ್ರಿಗೆ ಎಲ್ಲಿ ಮಂತ್ರಿ, ನಾವು ವಾಜಪೇಯಿ ಸರ್ಕಾರನಾಗ ಅದಾವ, ಇಂಥವ್ರ ಎಲ್ಲಿ ಕೈಯಾಗ ಆಗೋದು ಅಂತೇಳಿ ಬಿಟ್ಟೆ.
ಆದ್ರೆ ಇದಕ್ಕೆ ಅಂತಿಮವಾದಂತಹ ನಮ್ಮ ಭವಿಷ್ಯ ನಿರ್ಮಾಣ ಮಾಡುವಂಥದ್ದು. ಅದಕ್ಕೆ ನಾನು ಎಲ್ಲ ಸಮಾಜದವ್ರಿಗೆ ಹೇಳ್ತೀನಿ, ಸಣ್ಣ ಪುಟ್ಟ ಎಲ್ಲ ಈಗೆಲ್ಲ ಬಿಟ್ಟು ಬೈಲಂಗೋಲ್ ಒಕ್ಕಟ್ಟಾಗೈತಿ. ಒಳ್ಳೆಯ ಅವಕಾಶ ಬಂದದೆ. ಯಾರೇ ಅಪಪ್ರಚಾರ ಮಾಡಲಿ, ಏನೇ ಮಾಡಲಿ, ನಾವು ಯಾರಿಂದ ಏನು ಕಸ್ಕೋತಾ ಇಲ್ಲ. ನ್ಯಾಯಯುತವಾಗಿ ಇವತ್ತು ಸಂಗೊಳ್ಳಿ ರಾಯಣ್ಣನ ಬಲಿ ಕೊಟ್ಟವ್ರನ್ನ ನೀವು ಎಮ್ ಎಲ್ ಎ ಮಾಡ್ತೀರಪ್ಪ ಅಂದ್ರೆ